ನಮಸ್ಕಾರ ಎಲ್ಲರಿಗೂ. ಏನು ಮಾಡಕ್ಕೆ ಬಂತಂದ್ರೆ ನೋಡ್ರಿ, ನಮ್ಗೆ ಏನಾರು ಕೋಲ್ಡ್ ಕುಡಿಬೇಕು ಅನಿಸ್ತತಿ. ಆಗ್ತತಿ ಕರ್ಬೂಜ ಹೇಳಬೇಕು ಅಂತಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ದಿ. ಮಖಾನ ಆ್ಯಡ್ ಮಾಡ್ಕೋಬೋದು. ಮಖಾನ ಏನು ಮಾಡ್ಕೋಬೇಕಂದ್ರೆ ಮಖಾನ ನೆನೆ ಇಟ್ಕೋಬೇಕು, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಇದು ಒಂದು ಪಾರ್ಸಲ್ ಬಂದು ತರಿಸಿದ್ದೇನೆ ರೀ, ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಏನಪ್ಪ ಅಂತ ತೋರಿಸ್ತೇನಂತ ನಿಂಗೂ ಕೊಡ್ತೇನೆ. ಅನ್ನ ಟೇಸ್ಟ್ ನೋಡಕ್ಕೆ ಶುರು ಮಾಡೋಲ್ವಾ? ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ? ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಸೊ ಸ್ವಲ್ಪ ಫಂಕ್ಷನ್ಸ್ ಕಡಿಮೆ ಆಗ್ಯಾವ ಮತ್ತು ಭುವನ ಎಕ್ಸಾಮ್ಸು ಸ್ಟಾರ್ಟ್ ಆಗ್ಯಾವ. ಹೇಳಿದೆ ನಾನು ನಿನ್ನ, ಹೀಗಾಗಿ ಬ್ಯುಸಿ ಅದೇನಿ ಮನೆಯೊಳಗೆ. ಅದರೊಳಗೆ ನಾ ಒಂದಿಷ್ಟು ವಿಡಿಯೋಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಸ್ಪೆಷಲ್ ಡ್ರಿಂಕ್ಸ್ ಎಲ್ಲ ಅದು ಬಂದವ್ರಿಗೆ ನೋಡಕತ್ತೀವಿ ನಾವು, ಯಾಕಂದ್ರೆ ಸಮ್ಮರ್ ಡೇಸ್ ಅದೆಲ್ಲ. ಹೀಗಾಗಿ ಮತ್ತು ಈ ಟೈಮ್ ಒಳಗೆ ಬ್ಯಾಸ್ಗೆ ಬಂತಂದ್ರೆ ನೋಡ್ರಿ, ನಮ್ಗೆ ಏನಾರು ಕೋಲ್ಡ್ ಕುಡಿಬೇಕು ಅನಿಸ್ತತಿ. ಅದೇ ಮೊನ್ನೆ ಮಾಡಿದ್ನಲ್ಲ ಆ ಥರ ತಿನ್ಬೇಕು ಅನಿಸ್ತತಿ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದ್ರೆ, ಈ ಸೀಸನ್ ಒಳಗೆ ಉಪ್ಪಿನಕಾಯಿ, ಹುಳಿ ಮಸಾಲೆ ಇರುವಂಥ ಉಪ್ಪಿನಕಾಯಿ ಇದನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಮತ್ತು ಬ್ಯಾಸ್ಗೆ ಒಳಗಂದ್ರೆ ಸ್ಪೆಷಲಿ ಹಪ್ಪಳ, ಶಾಂಡ್ಗಿ ಇವನ್ನೆಲ್ಲ ಮಾಡ್ಕೊತಿರ್ತೀವಿ. ಸ್ವಲ್ಪ ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದ ಕೂಡಲೇ ಕೇಳಾಕತ್ತಾನ ದಿನಾನು, ಅಂದರೆ ರಾಗಿ ಅಂಬ್ಲಿ ಅಂತೂ ಮಾಡೇ ಬಿಟ್ಟಿರ್ತೀವಿ. ಮತ್ತು ಅದನ್ನಾಗಿಯೂ ಕೂಡ ಐಸ್ ಕ್ರೀಮ್ ತೊಗೊಂಡು ಬರೋಣ ಅಂದ್ರೆ ಆ ಥರದ ಟೈಪ್ ಏನು ಕೇಳಾಕತ್ತಾನಂದ್ರೆ ಕೋಲ್ಡ್ ತಿನ್ಬೇಕು ಅನ್ಸಾಕತ್ತೈತಿ. ಡೆಫಿನೆಟ್ಲಿ ಅನಿಸ್ತತಿ, ಯಾಕಂದ್ರೆ ಬಿಸಿಲು ಭಾಳ ಐತಲ್ಲ ಅದಕ್ಕೆ. ಸೊ ಇವತ್ತು ಅದೇ ಥರದ ಟೇಸ್ಟ್ ಕೊಡುವಂಥದ್ದು ಐಸ್ ಕ್ರೀಮ್ ಥರನ ಆಗ್ತತಿ. ಸ್ವಲ್ಪ ನೋಡೋಕ್ಕೂ ಕೂಡ ಮಸ್ತ್ ಅನಿಸ್ತತಿ. ಆ ಥರದ್ದು ಒಂದು ಡ್ರಿಂಕ್ಸ್ ಮಾಡಕತ್ತೀನಿ. ಏನು ಅಂತ ಹೇಳ್ತೀನಿ ಬರ್ರಿ. ಏನಪ್ಪ ಅಂತಂದ್ರೆ, ಸೊ ಗೊತ್ತಾಗಿರ್ಬೇಕಲ್ಲ, ಕರ್ಬೂಜದ ಮಿಲ್ಕ್ ಶೇಕ ಭಾಳ ಟೇಸ್ಟಿ ಆಗ್ತತಿ. ಕರ್ಬೂಜ ಹೇಳಬೇಕು ಅಂತಂದ್ರೆ ಭಾಳ ಹೆಲ್ದಿ. ಇದ್ರೊಳಗೆ ನೀರಿನ ಕಂಟೆಂಟು ಹಂಗೆ ಇರ್ತೈತೆ ರೀ. ಮತ್ತು ಡೆಲಿವರಿ ಆದವ್ರಿಗೆ, ಸ್ಪೆಷಲಿ ಏನಪ್ಪ ಅಂದ್ರೆ ಫೀಡಿಂಗ್ ಇದ್ದವ್ರಿಗೆ ಇದು ಭಾಳ ಅನುಕೂಲ. ಯಾಕಂದ್ರೆ ಇದಕ್ಕೆ ಏನಪ್ಪ ಅಂದ್ರೆ ಮಿಲ್ಕ್ ಭಾಳ ಬರ್ತೈತಿ. ಅದ್ರ ಸಲುವಾಗಿ ಇದನ್ನು ತಿನ್ನಬೇಕು. ಈ ಸೀಸನ್ ಒಳಗೂ ತಿನ್ನಬೇಕು. ಸಿಗೋದ ಈ ಸೀಸನ್ ಒಳಗೆ, ಈ ಟೈಮ್ ಒಳಗೆ ಡೆಫಿನೆಟ್ಲಿ ತಿನ್ಬೇಕು. ಎಲ್ಲ ರೀತಿಯಾದ ವಿಟಮಿನ್ಸ್ ಸಿಗ್ತಾವೆ ನಮ್ಗೆ. ಹೀಗಾಗಿ ನಾವಂತರೂ ಆಲ್ಮೋಸ್ಟ್ ಈ ಬ್ಯಾಸ್ಗೆ ಸ್ಟಾರ್ಟ್ ಆದಾಗಿಂದ ಕಲ್ಲಂಗಡಿ, ಕರ್ಬೂಜ, ನಮ್ಮ ಧ್ರುವಾಗಂತೂ ಹೇಳ್ತೇನೆ ರೀ, ಕರ್ಬೂಜ ಅಂದ್ರೆ ಇಷ್ಟ. ಅವನೊಂದು ಏನಂತಂದ್ರೆ ಇದು ರಿಯಾಕ್ಷನ್ ಇತ್ತಂದ್ರೆ, ಅವ್ನ ಕರ್ಬೂಜ ನೋಡಿದ ಕೂಡಲೇ ಅವನದು ರಿಪ್ಲೈ, ಅವನದು ಇದು ಇರ್ತೈತಿ. ತೋರಿಸ್ತೇನೆ ಅಂತ ನಿಮ್ಗೆ ಹೆಂಗೆ ಅವ ಇದು ಎಕ್ಸೈಟ್ ಆಗ್ತಾನೆ ಕರ್ಬೂಜ ನೋಡಿದ ಕೂಡಲೇ ಅಂತೇಳಿ. ಅಷ್ಟು ಇಷ್ಟ ಅವ್ನಿಗೆ ಕಲ್ಲಂಗಡಿ ಮತ್ತು ಕರ್ಬೂಜ ಅಂದ್ರೆ. ಡೆಫಿನೆಟ್ಲಿ ಟೇಸ್ಟಿ ಆಗಿರ್ತೈತಿ. ಬಟ್ ಯೂಶ್ವಲ್ ಆಗಿ ಹಣ್ಣು ಒಂದು ಸ್ವಲ್ಪ ಸಪ್ಪು ಬರ್ತೈತೆ ರೀ. ಇದು ನೀವು ಹಿಂಗೆ ಕೊಟ್ರಿ ಅಂತಂತಂದ್ರೆ ತಿನ್ನಂಗಿಲ್ಲ. ನಮ್ಮ ಧ್ರುವನು ಎಕ್ಸೈಟ್ ಆಗ್ತಾನೆ ಕರ್ಬೂಜ ನೋಡಿದ ಕೂಡಲೇ. ಆದರೆ ಅಮ್ಮ ಒಂದೆರಡು ಹಣ್ಣು ತಿನ್ನೋನು, ಅಮ್ಮ ಬೇಡ ಸ್ವಲ್ಪ ಸೊಪ್ಪು ಐತಿ ಮತ್ತು ಸಕ್ಕರೆ ಹಾಕಿ ಕೊಡಂತಾನೆ. ಅದಕ್ಕಿಂತನೂ ಬೆಟರ್ ನಾವು ಅವ್ರಿಗೆ ಅಟ್ರ್ಯಾಕ್ಟ್ ಆಗುವಂಗೆ ಸ್ವಲ್ಪ ಏನು ಡ್ರಿಂಕ್ಸ್ ಮಾಡಿಕೊಟ್ವಿ ಅಂತಂದ್ರೆ, ಜ್ಯೂಸ್ ಥರ ಆಗಿರ್ಬೋದು, ಮಿಲ್ಕ್ ಶೇಕ್ ಥರ ಆಗಿರ್ಬೋದು, ಐಸ್ ಕ್ರೀಮ್ ಥರ ಮಾಡಿಕೊಟ್ವಿ ಅಂದ್ರೆ ನಿಜವಾಗ್ಲೂ ದೇ ವಿಲ್ ಎಂಜಾಯ್ ಅಂತಂತೇನೆ ನನಗೆ ಅನ್ನಿಸ್ತೈತಿ. ಸೊ ಇವತ್ತು ಅದೇ ಥರ ಒಂದು ಡ್ರಿಂಕ್ಸ್ ಐತಿ, ತೋರಿಸ್ತೀನಿ ಅಂತ ಯಾವ ಥರ ಮಾಡು ಅಂತೇಳಿ. ಭಾಳ ವೈರಲ್ ಆಗೈತಿ. ಅದನ್ನು ಮಾಡೋಣ್ರಿ ಈಗ. ಫಸ್ಟ್ ನಮ್ಗೆ ಹೇಳಿದ್ಮೇಲೆ ಕರ್ಬೂಜ ಬೇಕಾಗಿತ್ತು. ಕರ್ಬೂಜ, ಚಿಯಾ ಸೀಡ್ಸ್ ಬೇಕು. ನೀವು ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಮೊದಲು ನಾನು ಏನು ಮಾಡ್ಕೋತೀನಿ ಅಂತಂದ್ರೆ, ಚಿಯಾ ಸೀಡ್ಸ್ ಒಂದು ಸ್ವಲ್ಪ ಸೋಕ್ ಮಾಡ್ತೀನಿ, ನೀರೊಳಗೆ ಸೋಕ್ ಮಾಡಿ ಇದನ್ನು ಕಟ್ ಮಾಡ್ಕೋತೇನಂತ. ಸೊ ಮೊದಲೊಂದು ಸ್ವಲ್ಪ ಚಿಯಾ ಸೀಡ್ಸ್ ಏನು ಮಾಡಿರಿ ಅಂದ್ರೆ ನೆನೆ ಹಾಕೋರಿ. ಅಡಿಗೆಲ್ಲ ಮುಗಿದೈತ್ರಿ ಇವತ್ತು ನಮ್ಗೆ. ಅದಕ್ಕೆ ಮುಗಿಸ್ಕೊಂಡ ಭುವನ್ ಬರ್ಗೋಡ್ದ ವಿಡಿಯೋ ಮಾಡ್ಕೋಬೇಕಂತಂದೆ, ಬಟ್ ಆಗಲಿಲ್ಲ ನನಗೆ. ಕೆಲಸನ ಹಂಗೆ ಇರ್ತಾವ್ರಿ. ಸೊ ನೋಡ್ರಿ, ಮೊದಲ ಏನು ಮಾಡ್ರಿ ಅಂತಂದ್ರೆ ಇದನ್ನ ಹೆಚ್ಕೊಡ್ರಿ. ಸ್ವಲ್ಪ ದೊಡ್ಡದಾಗ ಕರ್ಬೂಜ ತಗೋರಿ. ನಾನೇನು ಮಾಡಕತ್ತೇನಲ್ಲ ಅದಕ್ಕೆ ನಿಮ್ಗೆ ದೊಡ್ಡದನ್ನ ಕರ್ಬೂಜ ತಗೋರಿ. ಆದಷ್ಟು ಭಾಳ ನೀರಿನ ಕಂಟೆಂಟ್ ಇರ್ತದೆ ಇವಾಗ. ಸೊ ಇದನ್ನ ಈ ರೀತಿಯಾಗಿ ಪಲ್ಪ್ ಮೊದಲ ತಕೊಂಡ್ಬಿಡ್ರಿ. ಭಾಳ ವೈರಲ್ ಆಗೈತೆ, ನಿಮ್ಗೆ ಗೊತ್ತಾಗತ್ತಿರ್ಬೇಕು ನಾ ಏನು ಮಾಡತ್ತೇನೆ ಅಂತ ಹೇಳಿ. ಇವು ಬೀಜ ಸಪ್ರೇಟ್ ಮಾಡ್ಕೊರಿ. ನಾನು ಈ ಬೀಜ ಏನು ಮಾಡ್ಕೊಂಡೀನಿ ಅಂತಂದ್ರೆ ಒಣಗಿಸಿಟ್ಟಿದ್ದೇನೆ ನೋಡ್ರಿ. ಇವನ್ನೇನೋ ನಾವು ಬೇರೆ ಡಿಶಸ್ ಒಳಗೆ ಯೂಸ್ ಮಾಡ್ಬೋದಂತ ತೋರಿಸ್ತೀನಿ ಒಣಗಿಸಿ ಹೆಂಗಾಗಿದೆ ಅಂತೇಳಿ. ಬೀಜ ಏನು ಸಪ್ರೇಟ್ ಮಾಡ್ಕೊಳ್ಳಿ, ಪಲ್ಪ್ ತಗೊಂಡ್ಬಿಡಿ.
ಭಾಳ ನೀರು ಇರ್ತೈತೆ ರೀ ಕರೆನ, ಭಾಳ ಹೆಲ್ದಿ ಈ ಸೀಸನ್ ಒಳಗೆ. ನಾನು ಧ್ರುವನ್ ಪ್ರೆಗ್ನೆಂಟ್ ಇದ್ದಾಗ ಯಾವಾಗಪ್ಪ ಅಂದ್ರೆ ಮಾರ್ಚ್ ಒಳಗೆ ಡೆಲಿವರಿ ಆಗೋದಿತ್ತು. ನಾನು ತವ್ರ ಮನೆಗೆ ಹೋಗಿದ್ದೆ ಫೆಬ್ರವರಿಗೆ ಜನವರಿಗೆ, ಆ್ಯಕ್ಚುಲಿ ನಾವು ಹೋಗಿದ್ದು ಡಿಸೆಂಬರ್ಗೆ. ಬಟ್ ಹಾಸ್ಪಿಟಲ್ ಎಲ್ಲ ಬೆಳಗಾವ್ ನಂದು. ಹೀಗಾಗಿ ನಾವು ನಮ್ಮ ಊರಿಂದ ತೋರಿಸ್ಕೊಳಕ್ಕೆ ಹೋಗ್ತಿದ್ವಿ. ಹೈವೇಕೆಲ್ಲ ಇವ್ನು ಇಟ್ಬಿಡ್ತಿದ್ರು. ಕರ್ಬೂಜ ಕಂಪಲ್ಸರಿ ತೊಗೊಂಡು ಬರ್ತಿದ್ದೆ. ನಾ ಕರ್ಬೂಜ ಒಟ್ಟೆ ಬಿಡ್ತಿರ್ಲಿಲ್ಲ. ಭಾಳ ಇದನ್ನ ಮಾಡ್ಕೊಂಡು ತಿಂದಿವಿ, ಇವಾಗ ಇಷ್ಟಪಟ್ಟು ತಿಂತಿದ್ವಿ. ನನ್ಗೆ ಅದ್ರಾಗ ಹಣ್ಣು ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ನಿಜ ಹೇಳ್ಬೇಕಂದ್ರೆ. ಈ ರೀತಿ ಎಲ್ಲ ಬೀಜ ತಕ್ಕೊರಿ. ಆ ಟೈಮ್ನಾಗ ಒಂದು ಸ್ವಲ್ಪ ಫುಡ್ ಇದು ಭಾಳ ಅಲ್ಲ ಅಂದ್ರೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅನಿಸುತ್ತೆ. ನನಗೆ ನೋಡಿದ ತಕ್ಷಣ ಅಂದ್ರೆ ಮೊದಲು ತಿನ್ಬೇಕು ಅನಿಸ್ತತಿ. ಹೀಗಾಗಿ ಒಂದು 4-5 ಕರ್ಬೂಜ ತರ್ತಿದ್ದೆ ನಾವು ಊರಿಂದ, ಒಮ್ಮೆ ಬೆಳಗಾವಿಂದ ವಾಪಸ್ ಹೋಗುವ ಊರಿಗೆ. ಅದನ್ನ ಇದನ್ನು ಮಾಡ್ಕೊಂಡು ತಿನ್ನೋರು. ಇದೆಲ್ಲ ಆದಮೇಲೆ ಇದನ್ನು ನೋಡ್ರಿ, ಅದ್ರಾಗೂ ನೀವು ಬೀಜ ಸಿಕ್ಕರೆ ತಕ್ಕೋಬೋದು. ಪಲ್ಪ್ ಅಷ್ಟೇ ಈ ರೀತಿಯಾಗಿ ತಕ್ಕೋರಿ. ಇದೆಲ್ಲ ನಡಕ್ ರೌಂಡ್ ಆಗಿ ಹಂಗೆ ಇಟ್ಕೋಬೇಕು. ಇವ್ರಿಗೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ವಿ ಅಂತಂದ್ರೆ ಅಟ್ರಾಕ್ಟ್ ಆಗಿಬಿಡ್ತಾರೆ ಭಾಳ ಜಲ್ದಿ. ಭಾಳ ಇಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಏನೋಪ್ಪ ನಮ್ಮಮ್ಮಿ ಹೊಸ ಮಾಡ್ಯಾರ ಅನ್ನೋಂಥ ಭಾವನೆ ಅವ್ರಿಗೆ. ಸೊ ನೋಡ್ರಿ, ಇಷ್ಟೆಲ್ಲ ಬೀಜ ಸಪ್ರೇಟ್ ಮಾಡ್ಕೊಂಡ್ರಿ ನೀವು. ಇವ್ನು ಮಾಡ್ಕೊಂಡ್ಮೇಲೆ ಸ್ವಚ್ಛ ತೊಳ್ಕೊರಿ. ಇವನ್ನ ತೊಳ್ಕೊಂಡ ಈ ರೀತಿ ನೋಡ್ರಿ ನಾವು ಒಣಗಿಸಿಟ್ಕೊಂಡಿನಿ. ನೀವು ಬೇಕಂತಂದ್ರೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಯೂಸ್ ಆಗ್ತಾವೆ ಇವನ್ನ. ಹೆಂಗೆ ನಾವು ಪಂಪ್ಕಿನ್ ಸೀಡ್ಸ್ ಯೂಸ್ ಮಾಡ್ತೀವಲ್ಲ ಆ ಥರನೂ ಫುಡ್ಸ್ ಒಳಗೆ ಯೂಸ್ ಮಾಡ್ಬೋದಂತ, ಚಲೋ ಇರ್ತಾವಂತ ನಾನು ನೋಡಿದ್ದೀನಿ. ಅದಕ್ಕಂತ ಟ್ರೈ ಮಾಡೋಕ್ಕಂತ ಮಾಡೀನಿ. ನನಗೆ ಹಂಗೆ ಫುಡ್ ಒಳಗೆ ಯೂಸ್ ಮಾಡಿದಾಗ ಅದು ಹಾರ್ವೆಸ್ಟಿಂಗಿಗೆ ಅಂದರೂ ಫಸ್ಟ್ ಕರೆನೂ ಇದು ಹೆಲ್ಪ್ ಆಗುತ್ತೈತೆನ. ನಮ್ಗೆ ಹಂಗೆ ಏನಾದ್ರು ಏನಪ್ಪ ಅಂತಂದ್ರೆ ಫುಡ್ ಮಾಡುವಾಗ ಹೆಲ್ಪ್ ಆಗಿತ್ತು. ಡಿಶಸ್ ಯಾವುದೋ ಡಿಶಸ್ ಒಳಗೆ ಯೂಸ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ತೋರಿಸ್ತೇನೆ ಅಂತ. ಸೊ ನೋಡಿರಿ, ಎಲ್ಲ ಪಲ್ಪು ತೆಗ್ದಿದ್ದೀನಿ. ಈಗ ಈ ರೀತಿಯಾಗಿ ಹಿಂಗೆ ಮಾಡ್ಕೊಂಡು ಇಟ್ಕೋರಿ. ಮಕ್ಕಳಿಗೆ ಒಂಥರ ಏನೋ ಹೊಸದ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದನ್ನು ಮಿಕ್ಸಿ ಮಾಡ್ಕೊರಿ. ಬೀಜ ಅದು ಇದು ತಕ್ಕೊಂಡು ಬಿಡೋದು ಅಷ್ಟೇ ನೋಡಿರಿ. ಮೇನ್ ಸಪ್ರೇಷನ್ ಪಲ್ಪ್ ಭಾಳ ಇಂಪಾರ್ಟೆಂಟ್. ಪಲ್ಪ್ ಜೊತೆಗೆ ನೀರು ಇಂಪಾರ್ಟೆಂಟ್. ಭಾಳ ಅಂದ್ರೆ ವಾಟರ್ ಕಂಟೆಂಟ್ ಇರ್ತೈತಿ ರೀ ಇದ್ರಾಗ, ಕಲ್ಲಂಗಡಿ ಹಣ್ಣಿನಂಗೆ. ಇದಕ್ಕೆ ಕನ್ನಡದಾಗ ಪುಟ್ಟಿ ಹಣ್ಣು ಅಂತಾರೆ ನೋಡ್ರಿ. ಹಳ್ಳ್ಯಾಗೆಲ್ಲ ಸೌತಿ ಹಣ್ಣು ಅಂತ ಸಿಗ್ತೈತಿ, ಅದ್ರ ಟೇಸ್ಟ್ ಇರ್ತೈತಿ ಇದು. ನಾನು ಫಸ್ಟ್ ಟೈಮ್ ಇದನ್ನು ತಿಂದಾಗ ಇದು ಸೌತಿ ಹಣ್ಣು ಅಂತ ಅಂದಿದ್ದೆ ನಾನು. ನಮ್ಮ ಅತ್ತಿಯರ ಮನ್ಯಾಗ ತಿಂದಿದ್ದೆ ನಾ ಇದನ್ನು. ಇಲ್ಲ, ಇದು ಪುಟ್ಟಿ ಹಣ್ಣು ಅಂತಾರೆ ನಮ್ಮ ಕಡೆ. ಶಿವರಾತ್ರಿ ತೊಗೊಂಡಿದ್ರು ನಮ್ಮ ಅಮ್ಮ ಇದನ್ನು. ಪುಟ್ಟಿ ಹಣ್ಣು ಅಂತಾರೆ. ಅವಾಗಿಂದ ರೆಗ್ಯುಲರ್ ತರ್ತಿದ್ರು ನಮ್ಮ ಅಮ್ಮ. ನಂಗೆ ಭಾಳ ಸೇರ್ತಿತ್ತು. ಇದನ್ನು ಸಕ್ಕರೆ ಹಾಕ್ಕೊಂಡು ಅಷ್ಟೇ ತಿಂತಾರೆ. ಬಟ್ ಅದಕ್ಕಿಂತನೂ ಈ ರೀತಿ ಮಾಡ್ಕೊಂಡ್ರೆ ಭಾಳ ಟೇಸ್ಟಿ ಅನ್ನಿಸ್ತತಿ. ಹಿಂಗೆ ಮಾಡ್ಕೊಂಡು ತಿಂದು ಪಲ್ಪ್ ಎಲ್ಲ ಹಾಕೋರಿ. ಈ ನೀರೆಲ್ಲ ನೀವು ತೆಗೆದು ಹಾಕೊಂಡ್ರೆ ಭಾಳ ಚಲೋ. ಅಂದ್ರೆ ನಿಮ್ಗೆ ಮತ್ತೇನೋ ಅವಶ್ಯಕತೆ ಬೀಳಂಗಿಲ್ಲ. ಸೊ ಎಲ್ಲ ನೀರಿನ ಕಂಟೆಂಟ್ ಹಾಕೊಂಡ್ರೆ ಇದನ್ನು ಫಸ್ಟ್ ಹಿಂಗೆ ಮಿಕ್ಸಿ ಮಾಡ್ಕೊಳ್ಳಿ. ಏನೂ ಹಾಕಬೇಡ್ರಿ, ಆ್ಯಡ್ ಮಾಡಕ್ಕೆ ಹೋಗಬೇಡಿ. ಫುಲ್ ಸ್ಮೂತ್ ಪೇಸ್ಟ್ ಆಗ್ಬೇಕದ. ಸ್ಮೂತಿ ಅಂತ ಕರೀತಾರೆ ನೋಡ್ರಿ, ಆ ಥರ. ಇನ್ನೊಂದು ಸ್ವಲ್ಪ ಸ್ಮೂತ್ ನೋಡಿ, ಎಷ್ಟು ಮಸ್ತ್ ಸ್ಮೂತ್ ಆಗೈತಿ. ಹಿಂಗೆ ನೋಡಿ, ಈ ಥರ ಆಗ್ಬೇಕು. ಇದಕ್ಕೇನು ಮಾಡೋದು, ಈಗ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಇದಕ್ಕೆ ಸಕ್ರೆ ಅವಶ್ಯಕತೆ ಭಾಳ ಬೀಳಂಗಿಲ್ಲ. ಆದಷ್ಟು ನಾವು ಸಕ್ರೆ ಅವಾಯ್ಡ್ ಮಾಡಿದಷ್ಟು ಚಲೋ. ಹೇಳ್ಬೇಕಂದ್ರೆ ಸಕ್ರೆ, ಸ್ವಲ್ಪ ಹಾಲು, ಸ್ವಲ್ಪ ಇದು ಸೊಪ್ಪಿರ್ತೈತೆ ರೀ ಯಾವಾಗ್ಲೂ. ಹಿಂಗಾಗಿ ಒಂದು ಸ್ವಲ್ಪ ಸಕ್ರೆ ನಾನು ಆ್ಯಡ್ ಮಾಡಿಕೊಂಡೆ. ಕೆನೆವಿದ್ರೂ ಪರವಾಗಿಲ್ಲ. ಯಾಕಂತಂದ್ರೆ ಇದಕ್ಕೆ ಕ್ರೀಮ್ ಆ್ಯಡ್ ಮಾಡ್ಬೋದು ನಾವು. ಅದೇ ಥರ ಕೆನಿನ ಕ್ರೀಮ್ ಅಂತಂದ್ರೆ ಮತ್ತೇನಾಗಿ ಫ್ರೆಶ್ ಕ್ರೀಮ್ ಅಂದರೆ ಸೆನ್ಸ್ ಅದು ಕೆನಿನ ಆಗಿರ್ತದೆ. ನೀವು ಕೆನಿನ ಆ್ಯಡ್ ಮಾಡ್ಕೋಬಹುದು. ನೋಡಿ, ನಾನು ಭಾಳ ಹಾಕ್ಕೊಂಡಿಲ್ಲ ಹಾಲು, ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ಎಷ್ಟು ಮಸ್ತಾಗೈತೆ ನೋಡ್ರಿ. ಟೇಸ್ಟು ಹಾಗೆ ಆಗಿರ್ತೈತೆ ರೀ ಇದರಲ್ಲಿ. ಇದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಏನು ಮಾಡ್ಕೋಬಹುದು ಅಂದ್ರೆ ಚಿಯಾ ಸೀಡ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಅವ್ನ ಯೂಸ್ ಮಾಡ್ಕೋಬೋದು. ಸಬ್ಜಾ ಸೀಡ್ಸ್ ನಾನು ತೊಗೊಂಡಿದ್ದಾನಲ್ಲ ಅವ್ನ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ಮಖಾನ ಆ್ಯಡ್ ಮಾಡ್ಕೋಬೋದು. ಮಖಾನ ಏನು ಮಾಡ್ಕೋಬೇಕಂದ್ರೆ ಮಖಾನ ನೆನೆ ಇಟ್ಕೋಬೇಕಾ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಫ್ರೆಶ್ ಕ್ರೀಮ್ ನಾ ಹೇಳಿದ್ನಲ್ಲ, ಕೆನೆ ಹಾಕ್ಕೊಂಡೆ ನಾನು ಆಗಲ್ಲ ಒಂದು ಸ್ವಲ್ಪ. ಕೆನಿಗಂತೂ ಭಾರಿ ಟೇಸ್ಟ್ ಕೊಡ್ತೈತಿ, ಅಂದ್ರೆ ಮಸ್ತ್ ಟೆಕ್ಸ್ಚರ್ ಬರ್ತದೆ ಅದರದ್ದು. ಸೊ ಈಗ ಏನು ಮಾಡೋದಪ್ಪ ಅಂತಂದ್ರೆ ನೋಡಿರಿ, ಇವನು ಭಾಳ ಹಾಕೋಬೇಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ಸಬ್ಜಾ ಸೀಡ್ಸ್. ನೀವು ಇದನ್ನು ಇದಕ್ಕೆ ಹಾಕಿ ಈ ರೀತಿ. ಮಕ್ಕಳಿಗೆ ಹೆಂಗೆ ಅನ್ಸುತ್ತಪ್ಪ ಅಂತಂದ್ರೆ ಭಾಳ ಖುಷಿ ಅನಿಸುತ್ತಿದೆ. ಈ ರೀತಿಯಾಗಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸಬ್ಜಾ ಸೀಡ್ಸ್ ಆ್ಯಡ್. ಅದು ಇದು ತಂಪ ಚಲೋ ಅನಿಸ್ತದೆ, ನೋಡೋಕ್ಕೂ ಭಾಳ ಚಂದ ಕಾಣ್ತೈತಿ. ಸೊ ಇನ್ನು ಸಬ್ಜಾ ಸೀಡ್ಸ್ ಹಾಕಿದ್ಮೇಲೆ ಈ ರೀತಿಯಾಗಿ ಹಿಂಗೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊರಿ. ನಿಮ್ಗೆ ಇನ್ನೂ ಸಬ್ಜಾ ಸೀಡ್ಸ್ ಬೇಕಂದ್ರೆ ನೀವು ಹಾಕ್ಕೋಬೋದು. ಸೊ ಇದಕ್ಕೊಂದು ಸ್ವಲ್ಪ ನೀವೇನು ಮಾಡ್ಬೋದು ಅಂದ್ರೆ ಮೇಲ್ಗಡೆ ಇವನ್ನ ಡ್ರೈ ಫ್ರೂಟ್ಸ್ ಅದು ನೀವು ಕಟ್ ಮಾಡ್ಕೊಂಡು ಹಾಕ್ಬೋದು. ಒಂದು ನಿಮಿಷ ಕಟ್ ಮಾಡ್ಕೊತೀನಿ. ಚಾಪರ್ಗೆ ಹಾಕೊಂಡ್ಬಿಟ್ಕೊಂಡ್ರು. ನಾನು ಒಂದ್ಸರಿನೂ ಡ್ರೈ ಫ್ರೂಟ್ಸ್ ಕಟ್ ಮಾಡಿಲ್ಲ. ನಂತರ ನಾನು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಎರಡೂ. ಸೊ ಈ ರೀತಿಯಾಗಿ ಭಾಳ ಈಸಿ ಚಾಪರ್ ಆಯ್ತಿದೆ. ನಾವು ತೋರಿಸ್ತೇನೆ ನಿಮ್ಗೆ ಎಷ್ಟು ಜಲ್ದಿ ಚಾಪರ್ ಆಗಿರ್ತೈತಿ. ನಾನು ಹೀಗಾಗಿ ಒಳ್ಳೆ ಚಾಪರ್ ತೊಗೊಳ್ಳಿಲ್ಲ. ಸೊ ಸಾಕು ನಮ್ಗೆ ಇಷ್ಟ ಅದು. ಇಷ್ಟಿಷ್ಟೇ ಹಾಕೋದು, ಭಾಳ ಅವಶ್ಯಕತೆನೇ ಇಲ್ಲ. ಪೌಡ್ರ್ ಆಗಿಬಿಡ್ತೈತೆ ರೀ ಬಿಟ್ಟರೆ ಅದ್ರೊಳಗಡೆ. ಮೇಲ್ಗಡೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಭಾಳ ಟೇಸ್ಟಿ ಕೊಡ್ತೈತಿ ಮಕ್ಕಳಿಗೆ. ನಿಜ ಹೇಳ್ತಾನೆ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತಿ. ಸೊ ನೋಡ್ರಿ, ನಮ್ಮ ಖರ್ಬೂಜ್ ಮಿಲ್ಕ್ ಶೇಕ್ ರೆಡಿ. ಒಂಥರ ಇದನ್ನು ಏನು ಮಾಡ್ಬೇಕಂದ್ರೆ ಈಗ ಫ್ರಿಜರೊಳಗೆ ಇಡಬೇಕಾ, ಇಟ್ಟೊಂದು ಸ್ವಲ್ಪ ಹೊತ್ತು ಫ್ರಿಜ್ ಆದಮೇಲೆ ಅದನ್ನ ತಿನ್ಬೇಕು. ಮಕ್ಕಳಿಗೆ ಒಂಥರ ಐಸ್ ಕ್ರೀಮ್ ಥರ ಕೊಡ್ತೈತಿ. ನಮ್ಮ ಧ್ರುವ ಅಂತೂ ಇಷ್ಟು ಕಡ್ತಾನಂದ್ರೆ ಭಾಳ ಕಡ್ತಾನೆ. ನಮ್ಮ ಭೂವಿ ಅಷ್ಟು ಕಡಂಗಿಲ್ಲ ರೀ. ಹೇಳಿದ್ನಲ್ಲ, ರಾಗಿ ಅಂಬ್ಲಿ ಇದ್ರೆ ಸಾಕು ನಮ್ಮ ಭುವನಿಗೆ. ಬಟ್ ನಮ್ಮ ಧ್ರುವಾಗ ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು ಅಂತಿರ್ತಾನೆ. ಈ ಥರ ಮಾಡಿಕೊಟ್ವಿ ಅಂತಂದರೆ ಎಷ್ಟು ಖುಷಿ ಅನಿಸ್ತದೆ. ನೀವು ಈ ಥರ ಇದ್ರೊಳಗನ ಮಾಡ್ಬೇಕಂತೇನಿಲ್ಲ. ಇದನ್ನು ನೀವು ನಿಮ್ಮ ಕಡೆ ಏನಾದರೂ ಐಸ್ ಕ್ರೀಮ್ ಮೇಕರ್ ಮೌಲ್ಡ್ ಇರ್ತಾವೆ, ಅದಕ್ಕೊಂದು ಸ್ಟಿಕ್ ಹಾಕಿರಿ. ಹಾಕಿ ಇದನ್ನು ಏನಪ್ಪ ಅಂದ್ರೆ ಇದ ಮಿಲ್ಕ್ ಶೇಕ್ನ ಅದ್ರೊಳಗೆ ಹಾಕಿರಿ. ಭಾಳ ಟೇಸ್ಟಿ ಕೊಡ್ತೈತಿ. ಕುಲ್ಫಿ ಥರ ಅನಿಸ್ತದೆ, ಆ ಥರ ಟೇಸ್ಟ್ ಕೊಡ್ತೈತಿ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಸೊ ಮೊನ್ನೆ ಕಾಸರಗೋಡು ಚಕ್ಲಿ ಟೇಸ್ಟ್ ಮಾಡಿದ್ರಿ ಅನ್ಕೋತಾನೆ. ಹೆಂಗಾಗಿತ್ತು? ನನಗಂತೂ ನನ್ನ ನೇಬರ್ಸಿಗೆಲ್ಲ ಕೊಟ್ಟಿದ್ದೆ, ಭಾಳ ಚಲೋ ಆಗೈತೆ ಅಂತ ಹೇಳಿದ್ರೆ. ಕಾಸರಗೋಡು ಚಕ್ಲಿ ಹೆಂಗಾಗಿತ್ತಲ್ಲ, ಇದು ಹಂಗೆ ಹಾಕೈತೆ ಅಂದ್ಕೊಂಡೇನೆ. ಈ ರೀತಿ ಕ್ಲೋಸ್ ಮಾಡಿರಿ. ಇದನ್ನು ನೀವು ಬೇಕಂತಂದ್ರೆ ಸ್ಟಿಕ್ ಹಾಕಿ ಕ್ಲೋಸ್ ಮಾಡ್ಕೋಬೋದು. ತೋರಿಸ್ತೀನಿ ಸ್ಟಿಕ್ ಹೆಂಗೆ ಹಾಕ್ಬೇಕಂತ ನೋಡಿರಿ. ಟೂತ್ ಪಿಕ್ ಇರ್ತಾವಲ್ಲ, ಅದನ್ನು ತೊಗೊಂಡು ಹಿಂಗೆ ಚುಚ್ಚಿಬಿಟ್ರಿ ಅಂತಂದರೆ ಗ್ರಿಪ್ಪಾಗಿ ಕುಂತ. ಸ್ವಲ್ಪ ಹಾರ್ಡ್ ಇರ್ತೈತೆ ರೀ ಮ್ಯಾಲಿಂದ. ಈ ಥರ ಹಿಂಗೆ ಹಾಕ್ಬಿಡ್ರಿ. ಆ ಕಡೊಂದು ಹಾಕಿಬಿಟ್ರೆ ಸಾಕು. ಒಂದೇ ಹಾಕಿದ್ರು ಓಕೆ, ನಿಂತು ನೋಡಿರಿ, ಏನೂ ಈಗ ಬೀಳಲ್ಲ, ಪ್ರಾಬ್ಲಮ್ ಇಲ್ಲ. ಇದನ್ನು ನೀವೇನು ಮಾಡಿಬಿಡ್ರಿ ಅಂತಂತಂದ್ರೆ ಫ್ರಿಜರೊಳಗೆ ಇಟ್ಬಿಡು. ಸೊ ಈಸಿ ರೆಸಿಪಿ ಐತಿ, ಟ್ರೈ ಮಾಡಿರಿ. ನೀವು ಇದಕ್ಕೆ ಇನ್ನೂ ಒಂದು ಆ್ಯಡ್ ಏನು ಮಾಡ್ಬೋದು ಅಂದ್ರೆ ಅಂಟು ಹಾಕ್ಬೋದು. ನೆನೆಸಿಟ್ಟು ಹಾಕ್ಬೋರಿ. ನಂಗೆ ನೆನೆಗೆ ಟೈಮ್ ಸಿಗ್ತೈತೆ, ಟೈಮ್ ಹಾಕಿತ್ತನೋ ಅಂತ ಹೇಳಿ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಕಲೌಂಜಿ ಅಂದರೆ ಸಬ್ಜಾ ಸೀಡ್ಸ್ ಅದು ಹಾಕಿ ಟ್ರೈ ಮಾಡಿದ್ರೆ ಮಸ್ತ್ ಆಕೈತಿ ಟೇಸ್ಟ್. ನಾನು ಟೇಸ್ಟ್ ಹಾಕ್ಕೊಳ್ಳಿ ಹೆಂಗೆ ಅದು ಫ್ರಿಜರೊಳಗೆ ಇಟ್ಟಿನಲ್ಲ, ಅದು ಕೋಲ್ಡ್ ಆದಮೇಲೆ ತೋರಿಸ್ತೇನೆ ಅಂತ. ಸೊ ಅದು ಕೋಲ್ಡ್ ಆಗಕ್ಕಂತೂ ಟೈಮ್ ಬೇಕು ರೀ. ಹೀಗಾಗಿ ಒಂದು ಪಾರ್ಸಲ್ ಐತಿ, ಅದನ್ನು ಚೆಕ್ ಮಾಡೋಣ ಅಂತ. ಏನೈತಿ ಪಾರ್ಸಲ್ ಅಂಥೇಳಿ. ಇದು ಒಂದು ಪಾರ್ಸಲ್ ಬಂದು ತರಿಸಿದ್ದೇನೆ ರೀ. ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಏನಪ್ಪ ಅಂತ ತೋರಿಸ್ತೇನಂತ. ನನಗೆ ಈಗ ಅದ್ರಾಗ ಮಿಶೋದಾಗ ಸೇಲ್ ನಡ್ದೈತೆ ರೀ. ಟ್ರೈ ಮಾಡಿ. ನಾನು ಮೊನ್ನೆ ಹೇಳಿದ್ದೆ ನಿಮ್ಗೆ ಒಂದೆರಡು ಜಾರ್ ಗೀರ್ ಭಾಳ ಮಸ್ತ್ ಅದಾವ ಅಂತ ಹೇಳಿ. ಸೊ ಅದ್ರಾಗ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ತೋರಿಸ್ತೇನಂತ ಏನೈತೆ ಅಂಥೇಳಿ. ನನಗೆ ಏನು ಬೇಕಾಗಿತ್ತು ಅಂತಂದರೆ ಸ್ಟೇನರ್ ಬೇಕಾಗಿತ್ತು. ಒಟ್ಟು ಇದನ್ನು ಸ್ಟೇನರ್ ಅಂತ ಅಷ್ಟ ಅಂತಲ್ಲ, ಇದು ಭಾಳ ಇದಕ್ಕೆ ಹೆಲ್ಪ್ ಆಗ್ತೈತಿ. ನಾನು ಎದಕ್ಕೆ ತರ್ಸೇನಂತ ನಿಮ್ಗೆ ಇನ್ನೊಂದು ಲೋಗೊಳಗೆ ಹೇಳ್ತೇನಂತ ಇವತ್ತೇನು ಹೇಳಂಗಿಲ್ಲ.
ಬೇಕಾದ್ರೆ ಟ್ರೈ ಮಾಡಿದ್ರೆ. ಬಟ್ ಇದು ಫ್ರೂಟ್ಸ್ ಇಡೋಕ್ಕೂ ಕೂಡ ಹೆಲ್ಪ್ ಆಗ್ತೈತಿ. ಫ್ರೂಟ್ಸ್ ಇಡ್ಬೋದು ನೀವು. ಮತ್ತು ಇನ್ನಷ್ಟು ಏನಂದರೆ ಕೈಪಲ್ಯ ತೊಗೊಂಡು ತೊಳ್ಯಾಕೂ ಹೆಲ್ಪ್ ಆಗ್ತೈತಿ. ಸೊ ಅವಲಕ್ಕಿ ತೊಯ್ಸೋಕೆ ಹೆಲ್ಪ್ ಆಗ್ತೈತಿ. ಎಲ್ಲ ರೀತಿಯಿಂದನೂ ಹೆಲ್ಪ್ ಆಗ್ತದೆ. ಬಟ್ ಇದು ಏನಪ್ಪ ಅಂದ್ರೆ ಪ್ರಾಡಕ್ಟ್ ಸ್ಟ್ರೈನರ ರೈಟ್, ಇದು ಮತ್ತೇನು ಬೇರೆ ಅಲ್ಲ. ಅದು ನಾವು ಮಲ್ಟಿ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಹೆಂಗೈತಿ ಕ್ವಾಲಿಟಿ ಅಂತೂ ಮಸ್ತ್ ಐತಿ, ಸೂಪರ್ ಐತಿ, ಭಾಳ ಚೀಪ್ ಸಿಕ್ಕೈತಿ ನನಗೆ. ಅದಾವ ನೋಡ ಹುಡುಗ ಅವ್ರನ್ನ ಸ್ಕೂಲಿಗೆ ಹೋಗಿದ್ರಿ, ಎಕ್ಸಾಮ್ ಇದ್ದು ಇವತ್ತು ಬಂದಾನ. ಅದಕ್ಕೆ ಸರಿ ಅವ್ರನ್ನ ಬೇಡಲ್ಲ. ಸೊ ಕ್ವಾಲಿಟಿ ಮಸ್ತ್ ಐತ್ರಿ, ಭಾಳ ಚೀಪ್ ಸಿಕ್ಕೈತಿ ನಂಗೆ. ಕಾಸ್ಟ್ಲಿನೂ ಇಲ್ಲ ನೋಡಿರಿ. ಇದ್ರದ್ದು ಆ್ಯಕ್ಚುಯಲ್ ರೇಟ್ ಇವ್ರೆ 375 ಹೇಳಿದಾರೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಅದಕ್ಕಿಂತ ಚೀಪ್ ಕಡಿಮೆ ಸಿಗ್ತೈತಿದೆ. ನಾವು ಆನ್ಲೈನ್ ಪೇಮೆಂಟ್ ಮಾಡಿನೇ ತರಿಸಿದ್ದನ್ನು. ನನಗೆ ಐ ಥಿಂಕ್ ಸೊ 326 ಸಿಕ್ಕಂಗೆ ಐತಿದೆ. ಟ್ರೈ ಮಾಡಿ. ಮತ್ತು ಮಿಶೋದಾಗ ಸೇಲ್ ಐತಿ, ಸೇಲ್ ಒಳಗೆ ಐತಿ ಸದ್ಯಕ್ಕನ ಲೈವ್ ಸೇಲ್ ಐತಿದೆ ಈಗ. ಸೊ ಭಾಳ ಚಲೋ ಐತಿ. ನಾನು ಎಲ್ಲ ರೀತಿಯೂ ಆಯ್ತು ಅಂತ ಅಂದ್ಕೊಂಡು ತರಿಸಿದ್ದೀನಿ. ಸ್ಟ್ರೈನರು ಆಯ್ತು, ಫ್ರೂಟ್ಸ್ ಇಡಾಕೂ ಆಯ್ತು, ಎಲ್ಲ ರೀತಿ ಅಂದ್ಕೊಂಡು ತರಿಸಿದ್ದೀನಿ. ಹೆಂಗೈತಿ ಅಂತ ನನಗೆ ಕಮೆಂಟ್ ಮಾಡಿರಿ. ಇದ್ರದ್ದು ಲಿಂಕ್ ಬೇಕಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೇನೆ ಅಂತ. ಓಕೆ, ಇನ್ನು ಪ್ರಾಡಕ್ಟ್ ಅಂತ ತೋರಿಸಿದ್ದೀರಿ. ಇನ್ನು ಏನಪ್ಪ ಅಂತಂದ್ರೆ ಮಿಲ್ಕ್ ಶೇಕ್ ಕೋಲ್ಡ್ ಆದ್ಕೊಳ್ಳಿನ ಅದನ್ನು ಕೂಡ ತೋರಿಸ್ತೇನಂತ. A few moments later. ಅಂತ ಹೇಳ್ಯಾನ. ವೆರಿ ಟೇಸ್ಟಿ. ಎಷ್ಟು ಮಸ್ತ್. ಅಲ್ಲಿ ಚಾಕ್ ಇಟ್ಟಿದೆ ನಿನಗೆ. ನಿಂಗೂ ಕೊಡ್ತೇನೆ. ಅನ್ನ ಟೇಸ್ಟ್ ನೋಡಕ್ಕೆ ಸೂಪರ್ಲ, ಕುಡಿ. ಹೆಂಗೆ ಸೊ ಟೇಸ್ಟ್ ಅಂತೂ ನೋಡೋಕೆ ಆಗಂಗಿಲ್ಲ. ಟೆಕ್ಸ್ಚರ್ ನೋಡಿದರೆ ಗೊತ್ತಾಗ್ತೈತೆ ನಿಮ್ಗೆ ಮಸ್ತ್ ಆಗೈತೆ ಅಂತ ಹೇಳಿ. ನನ್ನ ಮಕ್ಕಳ ಎಕ್ಸ್ಪ್ರೆಷನ್ ನೋಡಿದರೆ ಅನ್ಕೋತಾನೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ. ಕರ್ಬೂಜದ ಮಿಲ್ಕ್ ಶೇಕ್ ನೀವು ಯಾರು ಗೆಸ್ಟ್ ಬಂದರೂ ಕೂಡ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ಭಾಳ ಅಂದ್ರೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಮಾಡಿಕೊಡ್ಬೋದು. ಟ್ರೈ ಮಾಡಿ ನೋಡಿರಿ. ಮೊನ್ನೆ ಕಾಸರಗೋಡು ಚಕ್ಲಿನೂ ಹಿಂಗೆ ಇತ್ತು, ಚಲೋ ಇತ್ತು, ನೋಡಿದರೆ ನೀವು. ಟೇಸ್ಟು ಕೂಡ ಟ್ರೈ ಮಾಡಿರಿ, ಚಲೋ ಐತಿ ಟೇಸ್ಟ್ ನಿಜವಾಗ್ಲೂ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.